ಹಾಯ್ ಸ್ನೇಹಿತರೆ, ವಿಶ್ವದ ಅದ್ಯಾವುದೇ ಸಂಸ್ಥೆಯಾದರೂ ಒಂದು ಘೋಷಣೆಯಲ್ಲಿ ಅಥವಾ ಒಂದು ಆದೇಶದ ಮೇರೆಗೆ ಯಾವುದೇ ರಕ್ಷಣಾ ಕಾರ್ಯಕರ್ತರನ್ನು, ಸ್ವಯಂ ಸೇವಕರನ್ನು 5 ಕೋಟಿಗೂ ಅಧಿಕ 1 ಗಂಟೆಯಲ್ಲಿ ಸೇರಿಸುವಂಥ ಕಾರ್ಯಪ್ರವೃತ್ತಗೊಳ್ಳುವಂಥ ಯಾವುದೇ ಸಂಸ್ಥೆಗಳು ಕೂಡ ವಿಶ್ವದಲ್ಲೆಲ್ಲೂ ಇಲ್ಲ. ಆದರೆ ಇರುವ ಒಂದೇ ಒಂದು ಸಂಸ್ಥೆ ಅಂತಂದರೆ ಅದು RSS ಸಂಘ. ಒಂದೇ ಒಂದು ಆದೇಶಕ್ಕೆ ಭಾರತದ ಗಲ್ಲಿಗಳಿಂದ ಮುಖ್ಯ ವೇದಿಕೆಗೆ ದೇಶದ ಭದ್ರತೆಗಾಗಿ 5 ರಿಂದ 6 ಕೋಟಿಯಷ್ಟು ಸಂಘ ಸಂಸ್ಥೆಯ ಸ್ವಯಂ ಸೇವಕರು ಒಗ್ಗೂಡ್ತಾರೆ, ಒಂದೇ ಜಾಗದಲ್ಲಿ ಸೇರ್ತಾರೆ. ಆ ಒಂದು ತಾಕತ್ತು ಮತ್ತು ಆ ಒಂದು ಕಾರ್ಯಶೈಲಿಯನ್ನು ಹೊಂದಿರುವಂಥ ಸಂಘ RSS. ಫ್ಯಾಕ್ಟ್ ನಂಬರ್ 4, ನಾವು ಹಿಂದೆ ಕಾಮಿಡಿಗಳಲ್ಲಿ ನೋಡ್ತಾ ಇದ್ವಿ. ಹಿಂದಿ ಒಬ್ಬ ಚಲನಚಿತ್ರ ಕಾಮಿಡಿ ಆ್ಯಕ್ಟರ್ ಒಬ್ಬ ಮಾತಾಡ್ತಾ ಹೇಳ್ತಾ ಇದ್ರು, ದೇಶದ ಸೈನ್ಸ್ ಅಂದರೆ ವಿಶ್ವದ ಸೈನ್ಸು ಚಂದ್ರನ ಮೇಲೆ ಹೋಗಿದೆ, ಹಾಗೆ ಮಂಗಳನ ಮೇಲೂ ಕೂಡ ಹೋಗಿದೆ. ಅದೆಷ್ಟೋ ಸೈಂಟಿಫಿಕ್ ಮೆಥಡ್ಗಳು ತುಂಬ ಅಡ್ವಾನ್ಸ್ಡ್ ಆಗಿದೆ, ಬಟ್ ನೆಗಡಿಗೆ ಮಾತ್ರ ಇನ್ನೂವರೆಗೂ ಮದ್ದು ಕಂಡುಹಿಡಿಯೋಕ್ಕಾಗಿಲ್ಲ ಅಂತೇಳಿ ನಗ್ತಾರೆ ಅವರು. ಹೌದು, ಇದು ನಿಜವಾದ ಮಾತು. ನೆಗಡಿ ಯಾವುದೇ ಒಂದು ಔಷಧಿಯಿಂದ ಗುಣಮುಖವಾಗೋದಿಲ್ಲ. ಯಾಕಂದರೆ ಅದಕ್ಕೆ ನೆಗಡಿಗೆ ಆದಂಥ ಔಷಧಿ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಬಿಕಾಸ್ ಬ್ಯಾಕ್ಟೀರಿಯಾಗಳು ಮನುಷ್ಯನ ದೇಹವನ್ನು ಒಕ್ಕರೆ ಟ್ಯಾಬ್ಲೆಟ್ಸು ಅಥವಾ ಆ್ಯಂಟಿಬಯೋಟಿಕ್ಸ್ ಮೂಲಕ ಕೊಲ್ಲಬಹುದು. ಆದರೆ ವೈರಸ್ಗಳು ಮನುಷ್ಯನ ದೇಹದ ಒಳಗಡೆ ಹೋದರೆ ಅದು ಸೆಲ್ಸ್ ಒಳಗಡೆನೆ ಮನೆ ಮಾಡ್ಕೊಳ್ಳುತ್ತೆ. ಅಂದರೆ ಅದು ಸೆಲ್ಸ್ ಸುತ್ತಮುತ್ತಲೂ ಇರೋದಿಲ್ಲ, ಸೆಲ್ಸ್ ಒಳಗಡೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಆ್ಯಂಟಿಬಯೋಟಿಕ್ಸ್ಗಳು ಅದನ್ನು ಹೊಡೆಯೋದರಲ್ಲಿ ವಿಫಲವಾಗ್ತವೆ. ಆದರೆ ಬ್ಯಾಕ್ಟೀರಿಯಾಗಳು ಸೆಲ್ಸ್ ಸುತ್ತಮುತ್ತನೇ ಓಡಾಡ್ತಾ ಇರೋದ್ರಿಂದ ಆ್ಯಂಟಿಬಯೋಟಿಕ್ಸ್ ಅಂತಂದರೆ ನಾವು ಆ್ಯಂಟಿಬಯೋಟಿಕ್ಸ್ ಏನು ತೊಗೊತೀವಲ್ಲ ಅದು ಹೋಗಿ ಬ್ಯಾಕ್ಟೀರಿಯಾನ ಹೊಡೆದು ಹೊರಗೆ ಹಾಕುತ್ತೆ. ಆದರೆ ನೆಗಡಿನ ಕ್ಯೂರ್ ಮಾಡುವಂಥ ಮೆಡಿಸಿನ್ ಇನ್ನೂವರೆಗೂ ಕಂಡು ಹಿಡಿಯೋದಕ್ಕಾಗೇ ಇಲ್ಲ. ಫಾರ್ ಎಕ್ಸಾಂಪಲ್ HIV ವೈರಸ್ ಅನ್ನುವಂಥದ್ದು ಅದು ಇದು ನಮ್ಮ ಸೆಲ್ಸ್ ಒಳಗಡೆ ಅಲ್ಲದೆ ಹ್ಯೂಮನ್ ಜೆನೆಟಿಕ್ ಸಿಸ್ಟಮ್ ಅಂತಂದರೆ DNA ಅಲ್ಲಿ ಕೂಡ ಸೇರ್ಕೊಂಡ್ಬಿಡುತ್ತೆ. ಆದರೆ ಅದು ಯಾವುದೇ ಒಂದು ಸ್ಕ್ಯಾನಿಂಗ್ ಮಷೀನಲ್ಲಿ ಕೂಡ ಇದು HIV ವೈರಸ್ ಇದೆ ಅನ್ನೋದನ್ನು ತೋರಿಸ್ಕೊಡೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ಅದು ಕೊಲ್ಲುವುದನ್ನು ತಡಿಬೋದು. ಅದರಿಂದ ಸುಮಾರು ದಿನ ಸ್ವಲ್ಪ ಎಸ್ಕೇಪ್ ಆಗೋಬೋದು, ಸಾಯೋದನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಆ ವೈರಸ್ ಮನುಷ್ಯನ ಸಾವಿನ ಜೊತೆಗೆ ಸಾಹಿತ್ಯ ಹೊರತಾಗಿ ಅದನ್ನು ಸಾಯಿಸೋದಕ್ಕಾಗೋದಿಲ್ಲ. ಆದರೆ ಇತರೆ ಕೆಮ್ಮು, ನೆಗಡಿ, ಜ್ವರಕ್ಕೆ ಮುಂತಾದ ವೈರಸ್ಗಳನ್ನು ನಮ್ಮ ಇಮ್ಯುನಿಟಿ ಸಿಸ್ಟಮ್ಗಳೇ ಹೊಡೆದಾಕುತ್ತೆ, ಅವುಗಳನ್ನು ಬಲಿ ತೆಗೆದುಕೊಳ್ಳುತ್ತೆ. ಆ ಬಲಿ ತೆಗೆದುಕೊಳ್ಳುವಲ್ಲೇ ಕೆಲವೊಂದು ಸೆಲ್ಸ್ಗಳು ನಾಶವಾಗುತ್ತೆ. ಹಾಗಾಗಿನೇ ಮೂಗಲ್ಲಿ ಈ ಸಿಂಬಳ, ಶೀತ ಜಾಸ್ತಿ ಆಗುತ್ತೆ. ಆಮೇಲೆ ಯೂರಿನ್ ಕಲರ್ ಚೇಂಜ್ ಆಗಿ ಹೋಗುತ್ತೆ. ಅದೇ ನಮ್ಮ ಡೆಡ್ ಸೆಲ್ಸ್ಗಳನ್ನು ಆಚೆ ಹಾಕುವಂಥ ಕಾರ್ಯ ಮಾಡ್ತಾ ಇರುತ್ತೆ. ಹಾಗೆ ಇಮ್ಯುನಿಟಿ ಸಿಸ್ಟಮ್ ಒಳಗಡೆ ಆ ವೈರಸ್ಗಳನ್ನು ಕೊಲ್ಲುವಾಗ ಬಾಡಿ ತುಂಬ ಹೀಟ್ ಆಗುತ್ತೆ, ಜ್ವರದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮೇ ನಮ್ಮ ನೆಗಡಿ ಮತ್ತು ಕೆಮ್ಮಿನ ರೋಗ ನಿವಾರಣೆ ಮಾಡುವಂಥದ್ದು. ಯಾವುದೇ ಟ್ಯಾಬ್ಲೆಟ್ಸ್ ಮಾಡೋದಿಲ್ಲ. ಫ್ಯಾಕ್ಟ್ ನಂಬರ್ 3, ನಿಮಗೆ ಗೊತ್ತಿರ್ಬೋದು 2017ರಲ್ಲಿ ಆಗಷ್ಟೇ ಜಿಯೋ ಸಿಮ್ ಬಂದಿತ್ತು. ನೆಟ್ವರ್ಕ್ ಅಂದರೆ ಇಂಟರ್ನೆಟ್ ಕೂಡ ಇನ್ನೂ ಅಷ್ಟು ಪೆನಿಟ್ರೇಟ್ ಆಗಿರಲಿಲ್ಲ. ಆವಾಗ ಮೈಕ್ರೋಸಾಫ್ಟ್ ಒಂದು ಚಾಟ್ ಬೋಟ್ನ ಬಿಟ್ಟಿರುತ್ತೆ. ಅದರ ಹೆಸರು TAY ಅಂತ, ಥಿಂಕಿಂಗ್ ಅಬೌಟ್ ಯು ಅನ್ನುವಂಥ ಚಾಟ್ ಬೋಟ್ನ ಬಿಡ್ತಾರೆ. ಅದು ಚಾಟ್ ಬೋಟ್ ಹೇಗಿರುತ್ತೆ ಅಂತಂದರೆ ಬೈಗುಳಗಳನ್ನು ಬೈತಾ ಇರುತ್ತೆ. ಇಟ್ ಮೀನ್ಸ್ ನಾವೇನಾದರೂ ಹಾಯ್ ಅಂತ ಮೆಸೇಜ್ ಮಾಡಿದರೆ ಹಾಯ್ ಕುತ್ತೆ ಅಂದರೆ ಹಾಯ್ ನಾಯಿ ಅಂತ ಬೈಯೋದು. ಅದಕ್ಕೆ ಯಾವುದೇ ಒಂದು ವರ್ಡ್ನ ಸೇರಿಸಿದ್ರು ಕೂಡ ಅದು ಬೈಗಳವನ್ನು ಬೈದೇ ಚಾಟ್ ಬೋಟ್ ಚಾಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ತುಂಬ ಜನರು ಅದರಿಂದ ಕಂಗಾಲಾಗ್ತಾರೆ. ಇದೇನು ಚಾಟ್ ಬೋಟ್ ಈ ಥರ ಮೆಸೇಜ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿ. ಇದು ಯಾಕಾಗಿತ್ತು ಅಂತಂದರೆ ಮೈಕ್ರೋಸಾಫ್ಟ್ನ ಯಾರು ವಿರುದ್ಧವಾಗಿದ್ದರೋ ಅವರು ಈ ಚಾಟ್ ಬೋಟ್ನ ಆ ಥರ ಟ್ರೈನ್ ಮಾಡ್ತಾಯಿದ್ರು. ಚಾಟ್ ಬೋಟ್ಗಳು ಹೇಗೆ ಗೊತ್ತೇನು, ಫಸ್ಟು ಅದನ್ನು ಲಾಂಚ್ ಮಾಡಿದಾಗ ಅದರಲ್ಲಿ ಬುದ್ಧಿಮತ್ತೆ ಕಡಿಮೆ ಇರುತ್ತೆ. ಸಿಂಪಲ್ ವರ್ಡಿಕ್ಟ್ಗಳನ್ನು ಮಾತ್ರ ಅದು ಮೆಸೇಜ್ ಮಾಡ್ತಾ ಇರುತ್ತೆ. ಬಟ್ ಇತರರ ಜೊತೆಗೆ ಸಂವಹನ ಮಾಡಿ ಅಂದರೆ ಅವರು ಮಾತನಾಡುವುದನ್ನು ಅದು ಚಾಟ್ ಬೋಟ್ಗಳು ಕಲಿಯುತ್ತೆ. ಫಾರ್ ಎಕ್ಸಾಂಪಲ್ ಈ ಚಾಟ್ ಜಿಪಿಟಿ ಅನ್ನುವಂಥದ್ದು ಈಗ ಸದ್ಯದ ಮನುಷ್ಯನ ಬುದ್ಧಿ ಮತ್ತು ಚಾಟ್ ಜಿಪಿಟಿ ಬುದ್ಧಿಮತ್ತೆ ಎರಡನ್ನೂ ಈಕ್ವಲ್ ಆಗಿ ನೋಡಬಹುದು. ಆ ರೀತಿಯಾದಂಥ ಚಾಟ್ ಬೋಟ್ಗಳಿದು. ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇಲ್ಲಿ ನಾವು ಏನು ಅದಕ್ಕೆ ಕಮಾಂಡ್ ಕೊಡ್ತೀವೋ ಅದರಿಂದ ನಾವೇನು ತೆಗೆದುಕೊಳ್ತೀವೋ ಅನ್ನೋದ್ರ ಮೇಲೆ ಚಾಟ್ ಬೋಟ್ಗಳು ಕಲಿತಾ ಇರುತ್ತೆ. ಹಾಗಾಗಿ ಚಾಟ್ ಬೋಟ್ ಈಗ ನಾವು ಚಾಟ್ ಜಿಪಿಟಿಯಲ್ಲಿ ಹೆಂಗೋ ನಾವು ಒಂದು ಫಾರ್ ಎಕ್ಸಾಂಪಲ್ ಹಂಗೆ ಈಗ ಒಂದು ನ್ಯೂಕ್ಲಿಯರ್ ಬಾಂಬ್ ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದರೆ ಅದು ಹೇಳುತ್ತೆ, ಇದು ನಾನು ತಿಳಿಸಲು ಯೋಗ್ಯವಾದ ಸುದ್ದಿ ಅಲ್ಲ ಅಥವಾ
ವಿಷಯವಲ್ಲ ನಿಮಗೆ ಅಂತ ಹೇಳುತ್ತೆ. ಅದು ಕೆಟ್ಟದ್ದನ್ನು ಹೇಳಲ್ಲ, ಕೆಟ್ಟದ್ದನ್ನು ಎಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಲ್ಲ. ಇದೇ ರೀತಿ ಮೈಕ್ರೋಸಾಫ್ಟ್ ಟಾಯ್ ಅನ್ನುವಂಥ ಚಾಟ್ಬೋಟ್ ರಿಲೀಸ್ ಆಗಿ ಅಂದರೆ ಲಾಂಚ್ ಆಗಿ ಓನ್ಲಿ 17 ಗಂಟೆ ಒಳಗಡೆ ಅದು ಬ್ಯಾನ್ ಕೂಡ ಆಗುತ್ತೆ. ಅದನ್ನು ಮತ್ತೆ ಡಿಸ್ಕಂಟಿನ್ಯೂ ಮಾಡಲಾಗುತ್ತೆ, ಅದನ್ನು ತೆಗೆದಾಕ್ಬಿಡ್ತಾರೆ ಮೈಕ್ರೋಸಾಫ್ಟ್ನವರು. ಅಷ್ಟು ಕೆಟ್ಟದಾಗಿ ಅದನ್ನು ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ. ಇನ್ ಫ್ಯಾಕ್ಟ್ ನಂಬರ್ 2, ರೇಬೀಸ್. ನಮ್ಮ ಊರಲ್ಲಿ ಈಗ ಹುಚ್ಚು ನಾಯಿ ಅಂದರೆ ಯಾವುದೇ ನಾಯಿ ಕಚ್ಚಿದ್ರು ಕೂಡ ಆ ನಾಯಿಯ ಒಳಗಡೆ ರೇಬೀಸ್ ಅನ್ನುವಂಥ ವೈರಸ್ ಇದ್ದರೆ, ಅದರೊಳಗಡೆ ವೈರಸ್ ಅದು ಇನ್ಫೆಕ್ಟ್ ಆಗಿದ್ದರೆ, ಅದು ನಮ್ಮನ್ನು ಕಚ್ಚಿದರೆ ಇಮ್ಮಿಡಿಯೇಟಾಗಿ ನಾವು 14 ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಬಟ್ ತೆಗೆದುಕೊಳ್ಳದೇ ಇದ್ದರೆ ಕೆಲವೊಬ್ಬರಿಗೆ 100ರಲ್ಲಿ 5 ಜನಕ್ಕೆ ಅದು ಅಷ್ಟೊಂದು ಜಾಸ್ತಿ ಇದನ್ನು ಮಾಡಲ್ಲ, ಅಂದರೆ ತನ್ನನ್ನು ತಾನು ರೇಬೀಸ್ ಅಂಟ್ಕೊಳ್ಳೋದಿಲ್ಲ. ಬಿಕಾಸ್ ಆ ನಾಯಿಗೆ ಅದು ಇನ್ಫೆಕ್ಟೆಡ್ ಆಗಿರಲ್ಲ. ಆದರೆ ನನಗೆ ಯಾರೋ ಕೇಳ್ತಾ ಇದ್ರು, ಅಲ್ಲ ನಾಯಿ ಕಡಿದ್ರೆ ಮಾತ್ರ ರೇಬೀಸ್ ಬರುತ್ತಾ? ಕಾಡಲ್ಲಿರೋ ಹುಲಿ ಚಿರತೆಗಳು ಕಚ್ತಾವಲ್ಲ ಕೆಲವೊಂದು ಸರ್ತಿ ಯಾರ್ಯಾರಿಗೂ, ಅವ್ರಿಗೆ ಯಾಕೆ ರೇಬೀಸ್ ಬರಲ್ಲ ಅಂತ. ಬಿಕಾಸ್ ನಮ್ಮ ಊರಲ್ಲಿರುವ ನಾಯಿಗಳು ಬಹಳ ಸಂಪರ್ಕದಲ್ಲಿರ್ತವೆ. ಅಂತಂದರೆ ಇದಕ್ಕೆ ಟೆರಿಟರಿ ಅನ್ನುವಂಥದ್ದು ಇರೋದಿಲ್ಲ. ಒಂದು ನಾಯಿ ಜೊತೆಗೆ 10 ನಾಯಿ ತಿರುಗ್ತಾ ಇರುತ್ತೆ. ಒಂದು ನಾಯಿ ಇನ್ಫೆಕ್ಟೆಡ್ ಆಗಿದ್ದರೆ 10 ನಾಯಿ ಕೂಡ ವಿತಿನ್ 1 ಡೇ ಒಳಗಡೆ ಅದು ಇನ್ಫೆಕ್ಷನ್ ಹಬ್ಕೊಂಡು ಬಿಡುತ್ತೆ, ಎಲ್ಲ ನಾಯಿಗಳಿಗೂ ಸೇರುತ್ತೆ ಅದು. ಹಾಗಾಗಿ ಒಂದು ನಾಯಿಯಿಂದ 10 ನಾಯಿಗೆ ಇನ್ಫೆಕ್ಷನ್ನ ಹಚ್ಚೋದ್ರಲ್ಲಿ ಕೇವಲ 1 ದಿನ ಸಾಕು. ಆದರೆ ಕಾಡಿನ ಪ್ರಾಣಿಗಳು ಆ ರೀತಿಯಾಗಿರಲ್ಲ. ಹುಲಿಗಳಿಗಾದರೆ ಹುಲಿಗಳಿಗೆ 14ರಿಂದ 24 ಸ್ಕ್ವೇರಿಂದ 74 ಸ್ಕ್ವೇರ್ ಕಿಲೋಮೀಟರ್ ಅದರದ್ದು ಟೆರಿಟರಿ ಆಗಿರುತ್ತೆ. ಆ ಟೆರಿಟರಿ ಒಳಗಡೆ ಇನ್ನೊಂದು ಹುಲಿನ ಬರೋದಕ್ಕೆ ಬಿಡಲ್ಲ ಅದು. ಅದರ ಒಳಗಿರುವಂಥ ಪ್ರಾಣಿಗಳನ್ನು ಮಾತ್ರ ಅದು ಭಕ್ಷಿಸುತ್ತೆ. ಆಮೇಲೆ ಅದರ ಒಳಗಿರುವಂಥ ಹೆಣ್ಣು ಹುಲಿಗಳ ಜೊತೆಗೆ ಮಾತ್ರ ಮೇಟಿಂಗ್ ಮಾಡುತ್ತೆ. ಅಲ್ಲಿ ಟೆರಿಟರಿ ರೀತಿಯ ಆದಂಥ ಜೀವನ ಶೈಲಿ ಇರುತ್ತೆ ಪ್ರಾಣಿಗಳದು. ಹಾಗಾಗಿ ಒಂದಕ್ಕೊಂದು ಇನ್ಫೆಕ್ಟೆಡ್ ಆಗುವಂಥ ಬಹಳ ಕಡಿಮೆ, ಆದರೂ ಕೂಡ ಆಗುತ್ತೆ. 100ರಲ್ಲಿ 5% ಮಾತ್ರ ಇನ್ಫೆಕ್ಷನ್ಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ನಾಯಿಗಳ ಥರ ಇರಲ್ಲ. ಯಾಕೆಂದರೆ ನಾಯಿಗಳು ಒಂದು ಊರಲ್ಲಿ ಒಂದು ನಾಯಿ ಇದೆ ಅಂತಂದರೆ ಅದರ ಸುತ್ತಲೂ 108 ನಾಯಿಗಳಿರುತ್ತೆ. ಹಾಗಾಗಿ ಯಾರೂ ಕೂಡ ನಾಯಿ ಕಚ್ಚಿದೆ ಅಂತ ಅದನ್ನು ಕೇವಲವಾಗಿ ತೆಗೆದುಕೊಳ್ಬೇಡಿ. ಸದ್ಯಕ್ಕೆ ಹೋಗಿ ಹಾಸ್ಪಿಟ್ಲ್ಗಳಲ್ಲಿ ರೇಬೀಸ್ ಅಂತಂದರೆ ರೇಬೀಸ್ಗೆ ಮುನ್ನೆಚ್ಚರಿಕೆ ವ್ಯಾಕ್ಸಿನ್ಗಳಿದ್ದಾವೆ, ಅಥವಾ ರೇಬೀಸ್ ನಾಯಿ ಕಚ್ಚಿದ ತಕ್ಷಣ ರೇಬೀಸ್ ವ್ಯಾಕ್ಸಿನ್ನ ತಗೊಳ್ಳಿ. ಆದಷ್ಟು ಕ್ಯೂರ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾಯಿಯಿಂದ ಹೊರಡುವಂಥ ರೇಬೀಸ್ ಏನಿದೆಯಲ್ಲ, ಇದು ಬಹಳ ಭಯಾನಕವಾದಂಥ ರೋಗ. ಫ್ಯಾಕ್ಟ್ ನಂಬರ್ 1, ನಿಮಗೆಲ್ಲ ಗೊತ್ತಿದೆ, ಸಿನಿಮಾ ಹಾಲ್ಗಳಲ್ಲಿ ಬರೀ ಚಿತ್ರವನ್ನು ನೋಡ್ತೀವಿ, ಸಂಗೀತವನ್ನು ಕೇಳಿಸ್ಕೊತೀವಿ. ಆದರೆ ಚಿತ್ರ ನೋಡೋದ್ರ ಜೊತೆಗೆ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಆ ಚಿತ್ರದಲ್ಲಿ ಕಾಣುವಂಥ ಖಾದ್ಯಗಳು ಮತ್ತು ಆ ಚಿತ್ರದಲ್ಲಿ ಬರುವಂಥ ಸೆಂಟು, ಪರ್ಫ್ಯೂಮ್ಗಳ ಹೆಸರುಗಳನ್ನು ಕೇಳಿದ ತಕ್ಷಣವೇ ಅದರದ್ದೇ ಆದಂಥ ಫ್ರೇಗ್ರೆನ್ಸ್ ಕೂಡ ಬರುತ್ತೆ ಇನ್ಮೇಲೆ ಸಿನಿಮಾ ಥಿಯೇಟ್ರ್ಗಳಲ್ಲಿ. ಅಂದರೆ ಅದನ್ನು ಡಿಜಿಟಲ್ ಸ್ಮೆಲ್ಲಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಇದಕ್ಕೆ ಈಗ ಈ ಒಂದು ಚಿತ್ರರಂಗದಿಂದ ಹೊರಗಡೆ ಇರುವ ಸೈಂಟಿಸ್ಟ್ಗಳು ಇದ್ರ ಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಕೂಡ ಇದು ಒಂದು ಟೆಕ್ನಾಲಜಿ ಭಾರತೀಯ ಚಿತ್ರರಂಗದಲ್ಲೂ ಭಾರತೀಯ ಸಿನಿಮಾ ಟಾಕೀಸ್ಗಳಲ್ಲೂ ಕೂಡ ಸಿಗುತ್ತೆ. ಈಗ ಆಲ್ರೆಡಿ ಒಂದು ಪ್ರೋಮೋ ಥರ ಅಂದರೆ ಟೆಸ್ಟಿಂಗ್ ನಡೀತಾ ಇದೆ ಹೊರಗಡೆ ದೇಶದಲ್ಲಿ. ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತಂದರೆ, ಇಂಕ್ ಜೆಟ್ಗಳಲ್ಲಿ ನೀವು ಇಂಕ್ ಜೆಟ್ ಅಂದರೆ ಪ್ರಿಂಟರ್ಗಳು ಮಾಡ್ತವಲ್ಲ, ಡಿಫ್ರೆಂಟ್ಸ್ ಸಿಕ್ಕಾಪಟ್ಟೆ ಕಲರ್ಸ್ಗಳನ್ನು ಒಂದು ಪ್ರಿಂಟಿಂಗ್ ಮಷೀನಲ್ಲಿ ಹಾಕಿ ಯಾವ ಕಲರು ಎಷ್ಟು ಮಾತ್ರ ಬೇಕು, ಎಷ್ಟು ನಮಗೆ ಬೇಕು ಅಂತ ಅದು ತನ್ನ ಅದರ ಟೆಕ್ನಾಲಜಿ ಮೂಲಕ ಫೋಟೋಗಳನ್ನು ಪ್ರಿಂಟ್ ಮಾಡುತ್ತಲ್ಲ, ಅಕ್ಷರಗಳನ್ನು ಪ್ರಿಂಟ್ ಮಾಡುತ್ತಲ್ಲ, ಅದಕ್ಕೆ ಯಾವ ಕಲರು ಎಷ್ಟು ಸೀಮಿತವಾಗಿರಬೇಕು ಅನ್ನೋದನ್ನು ಮಾತ್ರ ಬಳಸ್ಕೊಂಡು ಯಾವ ರೀತಿ ಬಣ್ಣವನ್ನು ಹಾಕಿ ಪ್ರಿಂಟ್ ಮಾಡಿ ಕೊಡುತ್ತೋ ಅದೇ ರೀತಿ ಹಲವಾರು ಕೆಮಿಕಲ್ಗಳನ್ನು ಒಟ್ಟುಗೂಡಿಸಿ ಅವುಗಳನ್ನು ಒಂದೊಂದು ಕಂಟೋನ್ಮೆಂಟಲ್ಲಿಟ್ಟು ಯಾವ ಸಿನಿಮಾಕ್ಕೆ ಅಥವಾ ಯಾವ ಒಂದು ಸಿಚುವೇಶನ್ಗೆ ಯಾವ ವಾಸನೆ ಬೇಕು ಅದನ್ನು ಗ್ರಹಿಸಿ ಒಂದು ಲೇಯರ್ ಅದನ್ನು ಸಿಗ್ನಲ್ ಕೊಟ್ಟರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಮಾಡಿ ಆ ರೀತಿಯಾದಂಥ ಒಂದು ಸ್ಮೆಲ್ನ ಪ್ರೊಡ್ಯೂಸ್ ಮಾಡಿ ಥಿಯೇಟ್ರ್ ಒಳಗಡೆ ಇಂಜೆಕ್ಟ್ ಮಾಡುತ್ತೆ. ಅದು ಮಿಷಿನು. ಕೂತಿರೋವರೆಗೆ ಅನಿಸುತ್ತೆ ಅಲ್ಲಿ ಯಾವುದೋ ಚರಂಡಿ, ಸಿನಿಮಾದಲ್ಲಿ ದೊಡ್ಡ ಚರಂಡಿ ತೋರಿಸ್ತಾ ಇದ್ರೆ ಚರಂಡಿ ವಾಸನೆ ಕೂಡ ಬರುತ್ತೆ ಮೂಗಿಗೆ. ಆವಾಗ ತುಂಬ ಜನ ಶಾಕಿಂಗ್ ಕೂಡ ಆಗ್ಬೋದು, ಅದೇನಪ್ಪ ಸಿನಿಮಾದಲ್ಲಿ ತೋರಿಸ್ತಾ ಇರುತ್ತೆ, ಸ್ಕ್ರೀನಲ್ಲಿ ಬರ್ತಿರುವಂಥ ಚರಂಡಿ ವಾಸನೆ ಇಲ್ಲಿವರೆಗೂ ಬರ್ತಾ ಇದೆಯಲ್ಲ ಅಂತ. ಹೌದು, ನಿಜವಾಗ್ಲೂ ಇದು ಸನ್ನಿಹಿತದಲ್ಲಿದೆ. ಅಂದರೆ ಅದನ್ನೇ ಡಿಜಿಟಲ್ ಸ್ಮೆಲ್ಲಿಂಗ್ ಟೆಕ್ನಾಲಜಿ ಅಂತಾರೆ. ಅದು ಇವಾಗ ಆಲ್ರೆಡಿ ತಯಾರಾಗ್ತಾ ಇದೆ, ಮುಗಿಯುವ ಹಂತದಲ್ಲಿದೆ. ಅದನ್ನು ಪ್ರೋಮೋ ಕೂಡ ತೋರಿಸ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ಆದಷ್ಟು ಬೇಗ ಭಾರತದ ಚಿತ್ರರಂಗಕ್ಕೂ ಮತ್ತು ಚಿತ್ರ ಮಂದಿರಗಳಿಗೂ ಕೂಡ ಲಗ್ಗೆ ಇಡುತ್ತೆ ಅಂತ ಹೇಳ್ತೀನಿ. ಇವತ್ತಿಗೆ ಈ 5 ಫ್ಯಾಕ್ಟ್ಗಳು ಹೇಗೆ ಅನಿಸುತ್ತೆ ಅಂತ
ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಫ್ಯಾಕ್ಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ನಮಸ್ತೆ.